ಎಲ್ಲರಿಗೂ ಓಂ ಶಾಂತಿ ಮತ್ತು ಹ್ಯಾಪಿ ವುಮೆನ್ಸ್ ಡೇ. ಕನ್ನಡದಲ್ಲಿ ಮಹಿಳಾ ದಿನ ಅಂತ ಹೇಳ್ತಾರೆ. ಮಹಿಳಾ ದಿನದ ಶುಭಾಶಯಗಳು. ಇವತ್ತಿನ ಜನ್ರೇಷನ್ದಲ್ಲಿ ಮಹಿಳೆಯರಿಗೆ ಏನು ಮಾಡಿದ್ದಾರೆ, ಗೌರ್ಮೆಂಟು ಮುಂದೆ ಅವಕಾಶ ಕೊಟ್ಟಿದ್ದಾರೆ. ಆದರೂ ಪ್ರಕೃತಿನೂ ಸಹ ಉದಾಹರಣೆವಾಗಿ ಯಾವುದಾದ್ರೂ ಒಂದು ನದಿಗಳೇ ನೋಡಿ, ನದಿ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಇದೆಲ್ಲ ಮಹಿಳೆಯರ ಹೆಸರುಗಳೇ ಇದ್ದಾವೆ. ಅರ್ಥಾತ್ ದೇವಿಯರು, ಮಾತೆಯರು ಅಂದರೆ ದೇವಿಯರು. ಮನೆಗಳಲ್ಲಿನೂ ಸಹ ಹೇಳ್ತಾರೆ, ಮಾತೆಯರಿಗೆ ನೋಯಿಸ್ಬೇಡಿ, ಇಲ್ಲ ಅಂದರೆ ಮನೆಯಲ್ಲಿ ಲಕ್ಷ್ಮಿ ಮಾತೆಯರಿಗೆ ಅಂತ ಹೇಳ್ತಾರೆ. ಮತ್ತೆ ಈ ನದಿಗಳ ಹೆಸರು ಸಹ ಮಾತೆಯರ ಹೆಸರ ಮೇಲೆ, ಮಹಿಳೆಯರ ಹೆಸರ ಮೇಲೇನೆ ಇದೆ, ಶಕ್ತಿಯರ ಹೆಸರ ಮೇಲೆ ಇದೆ. ಆ ನದಿಯರು ಏನಕ್ಕೆ ಗಾಯನ ಇರೋದು? ನದಿಯರಿಗೆ ಗಾಯನ ಏನು ಕಾರಣ ಏನೈತೆ ಅಂದ್ರೆ, ನದಿ ಪತೀತ ಪಾವನಿ ಅಂತ ಹೇಳ್ತಾರೆ. ನದಿಯಲ್ಲಿ ಸ್ನಾನ ಮಾಡಿದ್ರೆ ನಾವು ಪತೀತರಿಂದ, ಕೊಳಕಿಂದ ಪಾವನರಾಗ್ತೀರಿ ಅಂತ ಹೇಳಿ. ಅದೇ ತರ ನಮ್ಮ ಪ್ರತಿ ಮಹಿಳೆಯರ ಜೀವನನೂ ಸಹ ಅದೇ ತರ ಇದೆ. ಒಂದು ಚಿಕ್ಕ ಮಕ್ಕಳಿಗೆ ಜನ್ಮ ಕೊಡೋದಿಂದ ಹಿಡಿದು ಒಬ್ಬರಿಗೆ ಪಾಠ ಕಲಿಸೋದಿರಲಿ, ಒಬ್ಬರಿಗೆ ದಾರಿ ತೋರಿಸೋದಿರಲಿ, ಇದರಲ್ಲಿ ಮಹಿಳೆಯರಿಗೆ ಮುಖ್ಯವಾದದ್ದು ಭಾಗ ಇದೆ. ಹೇಗೆ ರೀತಿ ನದಿ ನಮಗೆ ಪವನ ಮಾಡೋದು, ಅದೇ ತರ ಇಡೀ ಸೃಷ್ಟಿಗೆ ಪವನ ಮಾಡೋದು ಜವಾಬ್ದಾರಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅರ್ಥಾತ್ ಬರೀ ಇಬ್ರು ಮಾಡೋದು ಮಹಿಳೆಯರಲ್ಲ, ಎಲ್ಲ ಮಹಿಳೆಯರು, ಇಡೀ ವಿಶ್ವದಲ್ಲಿರೋದು, ಇಡೀ ಭಾರತ ಭೂಮಿಯಲ್ಲಿರೋ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಏನೈತೆ ಅಂದ್ರೆ, ಭಾರತ ದೇಶಕ್ಕೆ ಸ್ವರ್ಗ ಮಾಡೋದು, ಇಡೀ ವಿಶ್ವಕ್ಕೆ ಸ್ವರ್ಗ ಮಾಡೋದು. ಇದರಲ್ಲಿ ಪತೀತ ಆಗೋದು ಕೆಲಸಗಳು ಯಾವುದು, ಪಾವನರಾಗೋದು ಕೆಲಸಗಳು ಯಾವುದು? ಹೇಗೆ ರೀತಿ ತೋರಿಸ್ತಾರಲ್ಲ, ಪ್ರಕಾಶ್ ಮನೆ ದಾದಿಯವರದು ಒಂದು ಅನುಭವ ಇದೆ. ಏನಾಗಿದೆ, ಹೊರದೇಶಗಳಲ್ಲಿ ಅಷ್ಟು ವೇಶ್ಯಾಲಯಗಳಿಲ್ಲ, ಅಷ್ಟು ಭಾರತ ಭೂಮಿಯಲ್ಲಿ ವೇಶ್ಯಾಲಯಗಳಿದ್ದಾವೆ. ಯಾಕೆ? ಅದೂ ಒಂದು ಮಹಿಳೆನೇ. ನಾವು ಮನೆಗಳಿರೋರು ಲಕ್ಷ್ಮಿ, ಅರ್ಥಾತ್ ಮಾತೆಯರು ಮಹಿಳೆನೇ. ಅದ್ರ ವ್ಯತ್ಯಾಸ ಏನೈತೆ? ಮರ್ಯಾದೆ. ಪರಮಾತ್ಮನೂ ಸಹ ನಮಗೆ ಮರ್ಯಾದೆಯಲ್ಲಿ ಹೇಳ್ಕೊಡ್ತಾರೆ, ಮರ್ಯಾದೆ ಮತ್ತು ಪವಿತ್ರತೆ. ನಾವು ಏನ್ ಮಾಡಬೇಕಾಗಿರೋದು? ಭಾರತ ದೇಶಕ್ಕೆ ಸ್ವರ್ಗ ಮಾಡಬೇಕು, ಭಾರತ ದೇಶಕ್ಕೆ ಶಿವಾಲಯ ಮಾಡಬೇಕು, ಇಲ್ಲಾಂದ್ರೆ ವೇಶ್ಯಾಲಯ ಮಾಡಬೇಕು. ಅದು ನಾವು ಮಹಿಳೆಯರ ಮೇಲೇನೆ ಜವಾಬ್ದಾರಿ ಇದೆ, ನಾವು ಶಕ್ತಿಯರ ಮೇಲೇನೆ ಜವಾಬ್ದಾರಿ ಇದೆ. ಅಂದ್ರೆ ಒಬ್ಬ ಪುರುಷಿಗೆ ಜನ್ಮ ಕೊಡೋರಿರ್ಲಿ, ಆ ಮಗುಗೆ ಜನ್ಮ ಕೊಟ್ಟು ಬೆಳೆಸೋದಿರ್ಲಿ, ಒಂದು ಲೆವೆಲ್ಗೆ ತರೋದಿರ್ಲಿ, ಮಹಿಳೆಯರು ಮಾಡಬಹುದು. ಅಂದ್ರೆ ಸಂಸ್ಕಾರ ಪರಿವರ್ತನೆದಿಂದ ಸಂಸಾರ ಪರಿವರ್ತನೆ ಮಾಡೋದು ಜವಾಬ್ದಾರಿ ಮಹಿಳೆಯರು ಮಾಡೋಕ್ಕಾಗಲ್ವೇ? ಖಂಡಿತ ಮಾಡಬಹುದು. ಅದು ನಮ್ಮಲ್ಲಿ ಅಷ್ಟು ಶಕ್ತಿ ಇರಬೇಕು. ಆ ಶಕ್ತಿ ಪರಮಾತ್ಮ ಈಗ ಆಗ್ಲೇ 1937ನೇ ಇಸ್ವಿದಿಂದ ಒಂದು ಸಾಧಾರಣ ತನು ಮೂಲಕ ಅವ್ರ ಹೆಸರು ಬ್ರಹ್ಮ ಅಂತ ನಾಮಕರಣ ಮಾಡ್ತಿದ್ದಾರೆ. ಪ್ರತಿಯೊಂದು ಮನುಷ್ಯ ಆತ್ಮಗೆ ಪತೀತರಿಂದ ಪವನ ಮಾಡೋದು ಕರ್ತವ್ಯ ಇರಲಿ, ಇಲ್ಲಾಂದ್ರೆ ಇಡೀ ವಿಶ್ವಗೆ ಪತೀತರಿಂದ ಪವನ ಮಾಡೋದು ಕರ್ತವ್ಯ ಇರಲಿ. ಇದರಲ್ಲಿ ನಮ್ಮ ಆತ್ಮ ಉನ್ನತಿ, ಆತ್ಮಶಕ್ತಿ, ಮಹಿಳೆ ಶಕ್ತಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಪರಮಾತ್ಮ ಕೊಟ್ಟಿದ್ದಾರೆ. ಏಕೆಂದ್ರೆ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ, ನಾರಿ ನರಕದ ದಾರಿ ಅಂತ ಹೇಳ್ತಾರೆ. ಆದ್ರೂ ಪರಮಾತ್ಮ ಅವ್ರ ಮೂಲಕ, ಮಹಿಳೆಯರ ಮೂಲಕ, ಮಾತೆಯರ ಮೂಲಕನೇ ಏನ್ ಮಾಡ್ತಿದ್ದಾರೆ, ಕನ್ಯೆಯರ ಮೂಲಕನೇ ನಾರಿ ಸ್ವರ್ಗದ ದಾರಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಏನ್ ಮಾಡಬೇಕು, ನಮ್ಮ ಆತ್ಮಶಕ್ತಿ ಜಾಗೃತಿ ಮಾಡಬೇಕು, ನಮ್ಮ ಆತ್ಮಬಲ ಮನೋಬಲ ಹೆಚ್ಚಿಸ್ಕೋಬೇಕು. ಜೊತೆಲಿ ಪರಮಾತ್ಮರವರು ಸ್ವರ್ಗ ಕಟ್ಟೋದು ಕಾರ್ಯದಲ್ಲಿ ಸಹಯೋಗಿ ಆಗಬೇಕು. ಇದಕ್ಕೆ ನಿಮಗೆ ಪರಮಾತ್ಮ ನೆನಪು ಬಹಳ ಸಹಯೋಗಿ ಆಗುತ್ತೆ, ನಿಮಗೆ ಬಲ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬಂದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲ್ತ್ಕೊಳ್ಳಿ.
ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ, ನಿಮಗೆ ತುಂಬ ಸಹಯೋಗ ಆಗುತ್ತೆ. ಇನ್ನೊಮ್ಮೆ ಮತ್ತೊಮ್ಮೆ ಮಹಿಳೆ ದಿನದ ಶುಭಾಶಯಗಳು. ಮಹಿಳೆ ಶಕ್ತಿ ಹೆಚ್ಚಿಸಬೇಕು. ಓಂ ಶಾಂತಿ. ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.